ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆನೆ ಮನೆ ಒರೆಸೋದ್ರಿಂದ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದಿನಾಲು ಕಿಚನಿಂದ ಅಂದರೆ ತಿಂಡಿ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೆ. ಇವತ್ತು ಮನೆ ಒರೆಸ್ತಾ ಇದ್ದೀನಿ, ಅದಕ್ಕೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಿಮ್ಮದೆಲ್ಲ ತಿಂಡಿ ಆಯಿತಾ ಫ್ರೆಂಡ್ಸ್? ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಬೆಳಿಗ್ಗೆನೆ ಅಂದರೆ ಸ್ವಲ್ಪ ತಿಂಡಿಗೆಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಬಿಟ್ಟು ಮನೆ ಒರೆಸ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಬೇಗನೆ ವಾಕಿಂಗ್ ಹೋಗಿ ಬಂದು ಬೇಗನೆ ಎಲ್ಲ ಆಗಿದ್ದರಿಂದ ಬೇಗ ಬೇಗ ಎಲ್ಲ ಮಾಡ್ಕೊತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ತೀನಿ. ಬಂದು ಸ್ವಲ್ಪ ತಿಂಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಮನೆ ಒರೆಸ್ತಾ ಇದ್ದೀನಿ ಇವತ್ತು. ಇಲ್ಲಾಂದರೆ ಮನೆ ಒರೆಸ್ಬಿಟ್ಟು ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ. ಒರೆಸ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಬಾಗಿಲೆಲ್ಲ ತೊಳೆದು ಆಮೇಲೆ ಇವಾಗ ನನ್ನ ಒಂದು ಚಿಕ್ಕವಾದ ರಂಗೋಲಿ ಬಿಡಿಸಿದ್ದೀನಿ. ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಇದು ರಂಗೋಲಿ ಎಲ್ಲ ಬಿಡಿಸಿದೆ. ಇವಾಗ ತಿಂಡಿ ಮಾಡೋಣ ಅಂದ್ಕೊಂಡಿದ್ದೀನಿ. ತಿಂಡಿಗೆ ಇಕ್ಕಿದ ಬೇಳೆ ಸಾಂಬಾರು ಮಾಡಿಬಿಟ್ಟು ಆಮೇಲೆ ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸಾಂಬಾರೆಲ್ಲ ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮನೆ ಒರೆಸ್ಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಹ್ಯಾಂಡ್ ವಾಶ್ ಎಲ್ಲ ಕ್ಲೀನಾಗೆ ಮಾಡಿಕೊಂಡು ಇವಾಗ ದೋಸೆ ಮಾಡೋಣ, ಲಾಸ್ಟಿಗೆ ದೋಸೆ ಮಾಡೋಣ ಅಂದ್ಕೊಂಡು ಇವತ್ತು ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಕೆಲಸ. ಆ ಕಡೆ ದೋಸೆಗೆಲ್ಲ ಹಾಕ್ಬಿಟ್ಟು ಈ ಕಡೆ ಸ್ವಲ್ಪ ನನ್ನ ಮಗಳಿಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೆ. ದೋಸೆ ಆಗೋ ತನಕ ಅವಳಿಗೆ ಎಲ್ಲ ಸ್ನ್ಯಾಕ್ಸ್ಗೂ ಪ್ಯಾಕ್ ಮಾಡ್ಕೊತಾ ಇದ್ದೆ. ದೋಸೆನ ಆಯ್ತಾಯಿತ್ತು, ಪ್ಯಾಕು ಮಾಡ್ಕೊತಾ ಇದ್ದೆ. ಆಮೇಲೆ ಒಂದು ಕಡೆ ಸಾಂಬಾರೆಲ್ಲ ಹಾಕಿ ಇಟ್ಟಿದ್ದೆ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ತಿಂಡಿ ದೋಸೆ ಮತ್ತು ಸಾಂಬಾರು. ನೀವೆಲ್ಲ ಏನೇನು ಮಾಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ಸ್ವಲ್ಪ ಹಾಗೇ ರಾಗಿ ಅಂಬಲಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕ್ಕೊಂಡು ಮಾಡ್ಕೊತೀನಿ. ಯಾಕಂದರೆ ನನಗೆ ಹಾಗೆ ಪ್ಲೇನ್ ಕುಡಿಯೋಕ್ಕಾಗಲ್ಲ. ಹಂಗೂ ಪ್ಲೇನಾಗಿ ಕುಡಿತೀನಿ. ರಾಗಿ ಮಾಡಿಕೊಂಡು ಹಾಗೆ ಪ್ಲೇನಾಗಿ ಕುಡಿತೀನಿ. ಇದು ಸ್ವಲ್ಪ ಮಜ್ಜಿಗೆ ಎಲ್ಲ ಹಾಕ್ಕೊಂಡು ರಾಗಿ ಅಂಬಲಿ ಥರ ಮಾಡೋಣ ಅಂದ್ಕೊಂಡು ಅದಕ್ಕೇ ಸ್ವಲ್ಪನೇ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದು ಈರುಳ್ಳಿ ಎಲ್ಲ ಕಟ್ ಮಾಡ್ತಾಯಿದ್ದೀನಿ. ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಆಯ್ತಲ್ವ, ಹಂಗೇ ಇದು ಮಾಡ್ಕೊಳ್ಳೋಣ ಅಂದ್ಕೊಂಡು ಹಂಗೆ ಕಟ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನನ್ನ ಮಕ್ಳ ಜೊತೆನೂ ಮಾತಾಡ್ತಾ ಇದ್ದೆ. ಹಂಗೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೆ. ಎಲ್ಲನೂ ಒಂದಕ್ಕೇ ಎಲ್ಲ ಒಂದೊಂದು ಕೆಲಸ ಹಂಗೆ ಒಂದೊಂದು ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಈ ಕಡೆ ತಿಂಡಿಗೆಲ್ಲನೂ ಪ್ರಿಪ್ರೇಷನ್ ಮಾಡಿ ದೋಸೆ ಎಲ್ಲ ಪ್ಯಾಕ್ ಮಾಡಿ ಎಲ್ಲನೂ ಹಾಕ್ಕೊಂಡೆ. ಈಗ ನಮ್ಮ ಮನೆಯವರು ಮತ್ತು ನನ್ನ ಮಗಳು ಆ ಕಡೆ ಎಲ್ಲ ಪೂಜೆಯನ್ನು ಮಾಡ್ಕೊತಾ ಇದ್ರು. ಇನ್ನೇನು ಅವ್ರದ್ದು ಪೂಜೆ ಎಲ್ಲ ಆಗುತ್ತೆ. ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡೋರು ಅಂಥೇಳಿ ನೋಡಿ. ಫ್ರೆಂಡ್ಸ್, ಇವಾಗ ಪೂಜೆ ಎಲ್ಲ ಆಯಿತು. ಇದು ನನಗೆ ಸ್ವಲ್ಪ ತಿನ್ನೋಕ್ಕೆ ಅಂಥೇಳಿ, ಆಮೇಲೆ ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ತಿನ್ನೋಕ್ಕಂತೇಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂದರೆ ಅದು ಎಲ್ಲ ಡಸ್ಟ್ಬಿನ್ಗೆಲ್ಲ ಸಿಪ್ಪೆ ಎಲ್ಲ ಡಸ್ಟ್ಬಿನ್ಗೆ ಹಾಕಿದ್ರೆ ಸರಿ ಹೋಗುತ್ತಲ್ವ. ಇವಾಗ ಒಂದು ಕಡೆ ಕೆಲಸ ಆಗಿದ್ದಂಗೆ ಆಗುತ್ತೆ ಅಂಥೇಳಿ ಅದು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನನಗೆ ಆಮೇಲೂ ತಿನ್ನೋಕ್ಕೂ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಎತ್ತಿ ಇಟ್ಕೊಂಡ್ಬಿಡ್ತೀನಿ. ಅದೆಲ್ಲ ಸಿಪ್ಪೆ ತೆಗ್ದು ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ. ನನಗದು ಹಾಕ್ಬಿಟ್ರೆ ಒಂದು ಸ್ವಲ್ಪ ನೆಮ್ಮದಿ ಇರುತ್ತೆ. ಅದಕ್ಕೇ ಒಂದು ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅದು ಇವಾಗ ಆಯಿತು. ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಸಾಂಬಾರು, ದೋಸೆ, ಆಮೇಲೆ ಸ್ವಲ್ಪ ಕಲ್ಲಂಗಡಿ ಹಣ್ಣು, ಆಮೇಲೆ ಇದು ರಾಗಿ ಅಂಬಲಿ ಸ್ವಲ್ಪ ಗಟ್ಟಿ ಮಾಡ್ಕೊಂಡಿದ್ದೀನಿ. ಆಮೇಲೆ ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ರಾಗಿ ಅಂಬಲಿ ಮಾಡಿದ್ನಲ್ವ, ಅದೆಲ್ಲ ಕುಡಿದ್ಬಿಟ್ಟು ಆಮೇಲೆ ಸ್ವಲ್ಪ ವಾಟರ್ ಮಿಲನ್ ಎಲ್ಲ ತಿಂದು ಎಲ್ಲ ಕೆಲಸ ಆಗೋಗಿತ್ತು. ಬೆಳಿಗ್ಗೆನೇ ಆಗಿತ್ತಲ್ವ, ಅದಕ್ಕೆ ಏನೂ ಇದಕ್ಕಿಲ್ಲ. ಅದಕ್ಕೆ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಆಮೇಲೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ತಂದು ಇಟ್ಟಿದ್ದೆ. ಫೋಲ್ಡ್ ಮಾಡಿಕ್ಕಿಲ್ಲ, ಅದೊಂದು ಸ್ವಲ್ಪ ಫೋಲ್ಡ್ ಮಾಡ್ತಾಯಿದ್ದೆ. ಫೋಲ್ಡ್ ಮಾಡಿ ಇಡೋಣ ಅಂದ್ಕೊಂಡು ಅದಕ್ಕಿಂತ ಮುಂಚೆನೇ ನಾನು ಒಂದು ಸ್ವಲ್ಪ ಕೆಲಸ ಆಯಿತು. ಅದೆಲ್ಲ ಮಾಡಿಕೊಂಡು ಬಂದು ಇವಾಗ ಸ್ವಲ್ಪ ಫೋಲ್ಡ್ ಮಾಡಿ ಇಡೋಣ. ಫೋಲ್ಡ್ ಮಾಡಿ ಇಟ್ಬಿಡು ಆಮೇಲೆ ನನ್ನ ಮಕ್ಕಳಿಗೆ ಸ್ಕೂಲಿಂದ ಕರ್ಕೊಂಬರೋಣ ಅಂದ್ಕೊಂಡು ಅದಕ್ಕೆ ಸ್ವಲ್ಪ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ.
ಆಲ್ಮೋಸ್ಟ್ ಬಟ್ಟೆ ಎಲ್ಲ ಎತ್ತಿಟ್ಟೆ. ಇವಾಗ ಇವತ್ತಿಂದೆಲ್ಲ ಕೆಲಸ ಆಯಿತು. ಸ್ವಲ್ಪ ಪೋಸ್ಟ್ ಆಫೀಸ್ಗೆ ಹೋಗೋದಿತ್ತು, ಎಲ್ಲ ಹೋಗಿ ಬಂದೆ. ಫೇಸ್ ವಾಶ್ ಒಂದೇ ಮಾಡ್ಕೊಂಡಿರೋದು, ಡ್ರೆಸ್ ಒಂದು ಚೇಂಜ್ ಮಾಡಿಲ್ಲ. ಇವಾಗ ನನ್ನ ಮಗಳಿಗೆ ಸ್ಕೂಲಿಂದ ಕರ್ಕೊಂಬಂದ್ಬಿಟ್ಟು ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ ಅಂದ್ಕೊಂಡು ಡ್ರೆಸ್ ಒಂದು ಚೇಂಜ್ ಮಾಡಿಲ್ಲ. ಆಮೇಲೆ ಇವಾಗ ಏನೂ ಕೆಲಸ ಇಲ್ಲ. ಒಂದು ಸ್ವಲ್ಪ ಹಾಲಿತ್ತು, ಹಾಲು ಕಾಸಕ್ಕಿಟ್ಟಿದ್ದೀನಿ. ನೋಡಿ ಎಷ್ಟು ಮಧ್ಯಾಹ್ನವೇ ಎಷ್ಟೊಂದು ಇವಾಗ ಬಿಸಿಲು ಆಗಿಬಿಟ್ಟಿದೆ. ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಅಲ್ವಾ. ಸಮ್ಮರ್ ಹಾಲಿಡೇಸ್ ಏನು ಸಮ್ಮರ್ ಟೈಮು ಇನ್ನೂ ಎಷ್ಟು ದೂರ ಇದೆ. ಅದ್ರೂ ಇವಾಗಲೇ ಇಷ್ಟೊಂದು ಬಿಸಿಲಿದೆ ಅಲ್ವಾ. ನಾನು ಅಲ್ಲಿ ಗಂಟ ಹೋಗಿ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗಿ ಹೋಯಿತು ನನಗೆ. ಅಷ್ಟೊಂದು ಬಿಸಿಲು, ನಡೆಯೋಕ್ಕೆ ಆಗಲ್ಲ ಮಧ್ಯಾಹ್ನ ಅಷ್ಟೊತ್ತಿಗೆ. ನಾನು ಹೋಗಿರೋದು 12 ಗಂಟೆಗೆ. ಆ ಥರ ಅಲ್ಲಾದ್ರೂ ನೆತ್ತಿ ಮೇಲೆ ಇರ್ತಾನೆ ಸೂರ್ಯ, ಅಷ್ಟೊಂದು ಬಿಸಿಲು. ಆಮೇಲೆ ಬಂದು ಅದಕ್ಕೆ ಸ್ವಲ್ಪ ಫೇಸ್ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಜಡೆ ಎನ್ಕೊಂಡೆ. ಕೂದಲು ಇವತ್ತು ಫ್ರೈಡೇ ಆಗಿದ್ದರಿಂದ ಹೇರ್ ವಾಶ್ ಮಾಡ್ಕೊಂಡಿದ್ದೆ. ಹೋಗಿ ಬರೋ ಅಷ್ಟೊತ್ತಿಗೆ ಹೇರೆಲ್ಲ ಒಣಕೊಂಡಿತ್ತು, ಕೂದಲೆಲ್ಲ ಒಣಕೊಂಡಿತ್ತು, ಡ್ರೈ ಆಗಿತ್ತು. ಅದಕ್ಕೆ ಬಂದು ಇವಾಗ ಜಡೆ ಎಲ್ಲ ಎನ್ಕೊಂಡಿದ್ದೀನಿ. ನನಗೆ ಒಂದು ಸ್ವಲ್ಪ ಉದ್ದ ಇರೋದ್ರಿಂದ ಕೂದಲು ಒಂದು ಸ್ವಲ್ಪ ಉದ್ದ ಇರೋದ್ರಿಂದ ಕೂದಲು ಬಿಟ್ಕೊಳ್ಳೋಕ್ಕೆ ಆಗೋದಿಲ್ಲ ಫ್ರೆಂಡ್ಸ್. ಬಿಟ್ಕೊಂಡ್ರೂ ಒಂದು 1 ಅವರ್ 2 ಅವರ್ ಅಷ್ಟೇ. ಅದ್ರ ಮುಂದೆ ನಾನು ಜಡೆ ಎನ್ಕೋಬೇಕು, ಇಲ್ಲಾಂದರೆ ಮೇಲೆ ಕಟ್ಬಿಟ್ಟು ಕ್ಲಿಪ್ ಹಾಕೊಂಡ್ಬಿಡ್ಬೇಕು. ಇಲ್ಲಾಂದರೆ ಬಿಟ್ಕೊಳ್ಳೋಕ್ಕೆ ಆಗಲ್ಲ ನನಗಂತೂ. ಅದೇನಕ್ಕೂ ನಂಗೆ ಗೊತ್ತಿಲ್ಲ, ಇಲ್ಲೆಲ್ಲ ಶೆಕೆ ಆಗಿಬಿಡ್ತದೆ. ಅದಕ್ಕೆ ಬಿಟ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಇವತ್ತೇನು ವಾಕಿಂಗ್ ಹೋಗ್ತಾ ಇದ್ದೀನಲ್ವ ಬೆಳಿಗ್ಗೆನೇ, ಅದಕ್ಕೆ ಏನೂ ಬೆಳಿಗ್ಗೆ ಅಷ್ಟೊತ್ತಿಗೆ ತುಂಬ ಕೆಲಸ ಆಗಿರೋದಿಲ್ಲ. ಅಂದರೆ ದಿನಾಲೂ ಬೇಗನೆ ಎದ್ದೋಳ್ತಿದ್ದೆ. ವಾಕಿಂಗ್ ಹೋಗ್ತಾ ಇದ್ದಕ್ಕೆಲ್ಲ 1 ಅವರು ಲೇಟಾಗಿ ಎದ್ದೋಳ್ತಿದ್ದೆ. ಇವಾಗ 1 ಅವರು ಬೇಗ ಎದ್ದುಬಿಟ್ಟು ವಾಕಿಂಗ್ ಹೋಗ್ತೀನಿ ಅಷ್ಟೇ. ಇವತ್ತಾದರೂ ನಿಮ್ಮ ಜೊತೆನೂ ವ್ಲಾಗ್ ಮಾಡ್ತೀನಿ. ನಾನು 5 o'clock ಎಷ್ಟು ಕತ್ಲಿರುತ್ತೆ, ಯಾರ್ಯಾರು ಇರ್ತಾರೆ ಅಲ್ಲಿ ಪಾರ್ಕಲ್ಲಿ ಅಂಥೇಳಿ ನಿಮಗೂ ವ್ಲಾಗ್ ಮಾಡಿ ವಿಡಿಯೋ ಶೇರ್ ಮಾಡ್ತೀನಿ. ನೋಡೋಣ. ಇವಾಗ ಆಗೋಯ್ತು, ನಾಳೆನೋ ಇಲ್ಲಾಂದರೆ ನೆಕ್ಸ್ಟ್ ವೀಕೋ ಯಾವತ್ತಾದರೂ ಒಂದು ದಿವಸ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ನನಗೆ ಕತ್ಲಿ ಇರುತ್ತಲ್ವ, ಅಲ್ಲಿ ಏನೂ ಕಾಣೋದೇ ಇಲ್ಲ. ಜನ ಎಲ್ಲ ಇರ್ತಾರೆ, ತುಂಬ ಜನ ಇರ್ತಾರೆ. 5 o'clock ಇವಾಗ ಬೆಳಿಗ್ಗೆ ಬೇಗ ಬೆಳಕಾಗಲ್ಲ. 5 ಗಂಟೆಗೆ 5:15 ಆದರೂ 6:00 ಬೆಳಕಾಗುತ್ತೆ. ನಾನು ಅಷ್ಟೊತ್ತಿಗೆ ರಿಟರ್ನ್ ಬರ್ತಾ ಇರ್ತೀನಿ. ಅದಕ್ಕೇ ಮಾಡಿದ್ಕೆಲ್ಲ ಇವತ್ತು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಆಗಲಿಲ್ಲ, ತುಂಬ ಕತ್ಲಿತ್ತು. ಅದಕ್ಕೆ ಬೇಡ ಅಂತೇಳಿ ಸುಮ್ಮನಾದೆ. ಇನ್ನು ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆದಮೇಲೆ ಬೆಳಕು ಬೇಗ ಆಗುತ್ತಲ್ವ, ಆವಾಗ ಮಾಡ್ತೀನಿ. ಎಲ್ಲರದು ಊಟ ಆಯಿತಾ ಫ್ರೆಂಡ್ಸ್? ನಂದು ಊಟ ಆಯಿತು. ನಾನು ಇವತ್ತು ಬೆಳಿಗ್ಗೆ ದೋಸೆಗೆ ಬೇಳೆ ಸಾಂಬಾರು ಮಾಡಿದೆ. ಅದು ದೋಸೆ ತಿನ್ಕೊಂಡೆ. ಆಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿಲ್ಲ. ಇವಾಗಿಂದ ಒಂದು 4-5 days ಆಯಿತು ಬ್ರೇಕ್ಫಾಸ್ಟ್ ತಿಂತಾ ಇಲ್ಲ. ಮಾಡ್ತೀನಿ, ತಿಂತಾ ಇಲ್ಲ. ಅದೇ ಜ್ಯೂಸು ಅವೆಲ್ಲ ಕುಡ್ಕೊಂಡು ಇದ್ಬಿಡ್ತೀನಿ. ಇವತ್ತೂ ರಾಗಿ ಅಂಬ್ಲಿ ಮಾಡಿದೆ, ಕುಡ್ಕೊಂಡಿದ್ದೀನಿ. ಬನ್ನಿ ಇವಾಗ ನನ್ನ ಮಗಳಿಗೆ ಹೋಗಿ ಕರ್ಕೊಂಬಂದ್ಬಿಟ್ಟು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಾಂದರೆ ಸಂಜೆದಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ನಾನಿದು ನೆಕ್ಸ್ಟ್ ಡೇಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಆ ದಿವಸ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಯಾಕಂದರೆ ನಾನು ಸ್ವಲ್ಪ ಬಿಸಿಲಿಗೆಲ್ಲ ಹೋಗಿ ಬಂದನಲ್ವ. ನಾನು ಮನೇಲೇ ಇರೋದ್ರಿಂದ ಸ್ವಲ್ಪ ಹೊರ್ಗಡೆ ಹೋಗ್ಬಿಟ್ರೆ ಸ್ವಲ್ಪ ಹೆಡ್ ಪೇನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅದಕ್ಕೇ ನಾನು ವ್ಲಾಗೇ ಕಂಟಿನ್ಯೂ ಮಾಡಿಲ್ಲ. ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ದೆ, ಅದಕ್ಕೆ ಏನೂ ಮಾಡಲಿಲ್ಲ. ಇವತ್ತು ಸರಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ಹೆಲ್ದಿಯಾಗಿದ್ದೀನಿ. ಆಮೇಲೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ಎಣ್ಣೆ ಹಚ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇವತ್ತು ಎಲ್ಲ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಫಸ್ಟಿಗೆ ನಾನು ಸ್ವಲ್ಪ ಮಿಕ್ಸಿ ಎಲ್ಲ ಒರೆಸ್ಕೊಳ್ಳೋಣ ಅಂದ್ಕೊಂಡು ಎಲ್ಲ ಸ್ವಲ್ಪ ಸ್ಪ್ರೇ ಹೊಡ್ಕೊಂಡಿದ್ದೆ. ಇದಕ್ಕೆಲ್ಲ ಸ್ವಲ್ಪ ಅಷ್ಟೇ ಸ್ಪ್ರೇ ಹೊಡ್ಕೊಂಡು ಎಲ್ಲ ಇಟ್ಕೊಂಡಿದ್ದೆ. ಅದಕ್ಕೆ ಎಲ್ಲ ಸ್ವಲ್ಪ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಹೇಗೋ ಶಿವರಾತ್ರಿ ಹಬ್ಬ ಬಂತಲ್ವ, ಅದಕ್ಕೇ ಅದು ಮಾಡ್ಕೋತಾ ಇದ್ದೀನಿ. ನನ್ನ ಮಕ್ಕಳಿಗೆ ಕ್ವಶನ್ಸ್ ಎಲ್ಲ ಬರೆದು ಕೊಟ್ಟಿದ್ದೆ. ಅದಕ್ಕೆ ಅವಳು ಅದು ಓದ್ಕೋತಾ ಇದ್ಲು. ಅದರಲ್ಲಿ ಇದ್ದಿದ್ದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂದರೆ ಅದು ಜಾಸ್ತಿನೇ ಮಾಡ್ತಾಳೆ ಸ್ವಲ್ಪ. ಅದಕ್ಕೆ ನಾನು ಇವಾಗ ಅದು ಅವಳಿಗೂ ಹೇಳ್ಕೊಡ್ತಾಯಿದ್ದೆ. ಅವಳಿಗೆ ಬರೆಯೋಕ್ಕೆಲ್ಲ ಕೊಟ್ಬಿಟ್ಟು ನಾನು ಅಷ್ಟೆಲ್ಲ ತೆಗ್ದು ಎಲ್ಲ ಗುಡಿಸಿದೆ. ಒಂದು ಸ್ವಲ್ಪ ಕಸ ಎಲ್ಲ ಮನೆಯೆಲ್ಲ ಕಸ ಆಗಿದೆ, ಅದೆಲ್ಲ ಮಾಡಿಕೊಂಡು ಆಮೇಲೆ ಮೇಲಿಂದೆಲ್ಲ ಮಾಡಿಕೊಂಡು ಕೆಳಗಡೆದು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮಗೆ ಎಷ್ಟು ಶೇರ್ ಮಾಡೋಕ್ಕಾಗ್ತದೋ ಅಷ್ಟು ಶೇರ್ ಮಾಡ್ತೀನಿ. ಯಾಕಂದರೆ ನಾನಿವತ್ತು ಫುಲ್ಲು
ಬೆಳಗ್ಗೆಯಿಂದ ಹಿಡ್ದು ನಾನು ಸಂಜೆ ಮಟನೂ ಕ್ಲೀನಿಂಗಲ್ಲೇ ಮಾಡಿದ್ದೀನಿ. ನಿಮ್ಮ ಜೊತೆನೂ ಒಂದು ಸ್ವಲ್ಪನೇ ಶೇರ್ ಮಾಡಿದ್ದೀನಿ, ಸ್ವಲ್ಪ ಬ್ಲಾಗ್ಸ್ ವೀಡಿಯೋಸ್ ಶೇರ್ ಮಾಡಿದ್ದೀನಿ. ಅದು ನೆಕ್ಸ್ಟು ನಾನು ಕಂಟಿನ್ಯೂಷನ್ ಮಾಡ್ತೀನಿ. ನೆಕ್ಸ್ಟು ಫುಲ್ಲು ನಿಮ್ಮ ಜೊತೆನೂ ವ್ಲಾಗ್ ಶೇರ್ ಮಾಡ್ತೀನಿ. ಇವಾಗ ಒಂದು ಸ್ವಲ್ಪ ಕಿಚನ್ ಮಾತ್ರ ಕ್ಲೀನ್ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ. ಅಂದರೆ ಬಾಕ್ಸ್ ಎಲ್ಲ ಕ್ಲೀನ್ ಮಾಡಿಲ್ಲ ನಾನು, ಯಾಕಂದರೆ ಅದು ನಾನು ರೇಷನ್ಸ್ ಎಲ್ಲ ಖಾಲಿ ಆಗ್ತಾವಲ್ವ, ಆವಾಗಲೇ ನಾನು ಮತ್ತೆ ಸಾಮಾನು ಹತ್ರಲ್ಲೆಲ್ಲ ತುಂಬೋ ಅಷ್ಟೊತ್ತಿಗೆ ಎಲ್ಲ ಕ್ಲೀನ್ ಮಾಡಿ ತುಂಬ್ತಾ ಇರ್ತೀನಿ. ಅದಕ್ಕೇ ಸ್ವಲ್ಪನೇ ಅದೆಲ್ಲ ಕ್ಲೀನ್ ಮಾಡಿಲ್ಲ. ಇದು ನನಗೆ ಯಾವ್ಯಾವ ಸ್ವಲ್ಪ ಗಲೀಜು ಅನ್ನಿಸ್ತಾ ಇತ್ತಲ್ಲ, ಅದೆಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ನೀವು ಫುಲ್ ಕ್ಲೀನ್ ಮಾಡ್ಕೋಬೋದು. ನಾನು ಇವತ್ತು ಫುಲ್ಲು ನೋಡೋಣ ಇವತ್ತು ಎಷ್ಟು ಕ್ಲೀನ್ ಆಗುತ್ತೆ ಅಂಥೇಳಿ ನೋಡಿಬಿಟ್ಟು ಅಷ್ಟು ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಎಲ್ಲನೂ ಮೇಲಿಂದೆಲ್ಲ ಒರೆಸ್ಕೊಂಬಂದ್ಬಿಟ್ಟಿದ್ದೆ. ಮೇಲಿಂದೇನು ಒರ್ಸೋಕ್ಕಾಗಿರಲಿಲ್ಲ, ಎಲ್ಲ ಒರೆಸಿಟ್ಕೊಂಡಿದ್ದೆ. ಇದು ಕೆಳಗಡೆದು ಮಾತ್ರ ಇದು ಮಾಡ್ತಾಯಿದ್ದೆ. ಯಾಕಂದರೆ ಮೇಲಿಂದ ಮಾಡೋವಾಗ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ, ತುಂಬ ಒಂಥರ ಇದಾಗ್ಬಿಡ್ತದೆ ಅಂಥೇಳಿ ಅದು ಮೇಲಿಂದೆಲ್ಲ ಮಾಡಿಬಿಟ್ಟು ಕೆಳಗಡೆದು ಮಾಡೋವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಯಾರ್ಯಾರೋ ಶಿವರಾತ್ರಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಾಗೆ ನೀವು ಯಾರ್ಯಾರು ಏನೇನು ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಹಬ್ಬ ಹೇಗೆ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾನಂತೂ ನೋಡೋಣ ಏನಾಗುತ್ತೆ ಅಂಥೇಳಿ ಉಪವಾಸ ಇರ್ತೀನಿ. ನೋಡೋಣ ಏನೇನಾಗುತ್ತೆ ಅಂಥೇಳಿ, ಇರೋಕ್ಕಾಗ್ತದೋ ಇಲ್ವೋ ಅಂಥೇಳಿ ಗೊತ್ತಿಲ್ಲ, ನೋಡೋಣ. ಇವಾಗ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆ ಕಡೆ ಸ್ವಲ್ಪ ಎಲ್ಲ ಒರೆಸ್ಕೊಂಡು ಮೇಲಿಂದೆಲ್ಲ ಟೈಲ್ಸ್ ಇರ್ತದಲ್ಲ ಅದೆಲ್ಲ ಫುಲ್ಲು ಒರೆಸ್ಕೊಂಡಿದ್ದೀನಿ. ಮಾಮೂಲಿ ಇವಾಗ ನಾನು ಮಾಮೂಲಿ ಕಿಚನ್ ಸ್ಟವ್ವು ಯಾವ ಥರ ಒರೆಸ್ತೀನಲ್ಲ ಅದೇ ಥರ ಒರೆಸ್ತೀನಿ. ಏನು ಗಲೀಜೇನೂ ಆಗಿರೋದಿಲ್ಲ. ದಿನಾಲು ಒರೆಸೋದ್ರಿಂದ ಏನೋ ಅಷ್ಟೊಂದೇನು ಹಿಂಸೆ ಅನಿಸೋದಿಲ್ಲ ನನಗೇನು ಅಂದರೆ ಮೇಲಿಂದ ಟೈಲ್ಸ್ ಇದೆಯಲ್ವಾ, ಮುಂದೆ ಒಗ್ಗರಣೆ ಹಾಕಿದ್ಮೇಲೆ ಮೇಲೆ ಹೋಗಿ ಸಿಡಿತದ ಅಲ್ವಾ ಎಣ್ಣೆ, ಒಂದು ಸ್ವಲ್ಪ ಆದ್ರೂ ಕೆಳಗಡೆ ಇದ್ಬಿಟ್ಟಿದ್ರೆ ಕ್ಲೀನಾಗಿ ಒರೆಸ್ಕೊಂಡು ಕ್ಲೀನಾಗಿ ಮಾಡ್ಕೊಂಡ್ಬಿಡ್ತೀನಿ. ಅದೇ ಕೆಳಗಡೆ ಇದ್ದಿದ್ರೆ ಮಾಡ್ಕೋತೀನಿ. ಮೇಲಾಗಿದ್ದರೆ ಅದು ಅದು ಒರ್ಸೋಕ್ಕೆ ಆಗೋದಿಲ್ಲಲ್ವ, ಅದನ್ನು ಮಾಡ್ಕೋತೀನಿ. ಒಂದು 10 ಡೇಸು ಒಂದು 15 ಡೇಸ್ಗೆ ಅಷ್ಟು ಎಲ್ಲನೂ ಫುಲ್ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನನಗೇನು ಕೆಲಸ ಇಲ್ಲ ಅಂದರೆ ಅದೇ ಕೆಲಸ ಮಾಡ್ಕೋತೀನಿ. ಅದೇ ಫುಲ್ ಎಲ್ಲ ಕ್ಲೀನ್ ಮಾಡಿಕೊಂಡು ಆವಾಗ ಮಾಡ್ಕೋತೀನಿ. ಅದಕ್ಕೆ ಇವತ್ತೇನು ಸ್ವಲ್ಪ ಕೆಲಸ ಇದಕ್ಕೆಲ್ಲ ಅದಕ್ಕೆ ಫುಲ್ಲೆಲ್ಲ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡ್ಕೋತಾ ಇದ್ದೀನಿ. ಇದಂತೂ ನಾನು 3-4 ಸಲ ಫುಲ್ ಒರೆಸ್ತಾನೇ ಇದ್ದೀನಿ. ಹಾಗೆ ಒರೆಸ್ತಾನೇ ಇದ್ದೆ ನಾನು. ಆಮೇಲೆ ನಮ್ಮ ಹಸ್ಬೆಂಡ್ ಬೈದ ಮೇಲೆ ನಾನು ಬಿಟ್ಟಿದ್ದೀನಿ. ಅಷ್ಟೊಂದೆಲ್ಲ ಫುಲ್ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಮ್ಮದೇನು ಅಷ್ಟೊಂದು ಮಾಡಿದ್ದು ಮತ್ತೆ ಗಲೀಜಾಗುತ್ತೆ ಅನ್ನೋಗೇನು ಇಲ್ಲ ಫ್ರೆಂಡ್ಸ್. ಕ್ಲೀನಾಗೇ ಇರುತ್ತೆ, ಏನು ಮಾಡೋದಿಲ್ಲ. ನಾನು ಒಬ್ಬಳೇ ಮಾಡೋದ್ರಿಂದ ನಾನು ಹಂಗೆ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ನೋಡಿ, ನಾನು ಒಂದು ಲಾಸ್ಟ್ ವೀಕು ನಿಮ್ಮ ಜೊತೆ ವಿಂಡೋ ಕ್ಲೀನಿಂಗ್ ಶೇರ್ ಮಾಡಿದ್ದೆ. ಅದೇ ಥರ ಇವಾಗ್ಲೂ ಮಾಡ್ಕೊಂಡಿದ್ದೀನಿ, ಇವತ್ತೂ ಮಾಡ್ಕೊಂಡಿದ್ದೀನಿ ಅದು ಕ್ಲೀನಿಂಗು. ಅದು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡಿಲ್ಲ, ಯಾಕಂದರೆ ಅದು ಶೇರ್ ಮಾಡಿದ್ದೀನಲ್ವ, ಶೇರ್ ಮಾಡಿದ್ದೆ. ನನಗೆ ಶೇರ್ ಮಾಡೋಕ್ಕೆ ಒಂದು ಸ್ವಲ್ಪ ಬೇಜಾರು, ಅದಕ್ಕೇ ಅದು ಶೇರ್ ಮಾಡಿಲ್ಲ. ವಿಂಡೋ ಎಲ್ಲ ಕ್ಲೀನ್ ಮಾಡಿಕೊಂಡೆ, ಅದೇನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಇವಾಗ ಸ್ಟವ್ ಎಲ್ಲ ಎತ್ತಿಬಿಟ್ಟು ದಿನಾಲು ಒರೆಸ್ತೀನಲ್ವ ಅದೇ ಥರ ಒರೆಸಿದ್ದೀನಿ. ಇವತ್ತೇನು ಅದೇನು ಮಾಮೂಲಿ ಎಲ್ಲ ಒರೆಸ್ಬೇಕು ಅದೆಲ್ಲ ಮಾಡಿದ್ದೀನಿ. ಸ್ಪೂನ್ಸ್ ಎಲ್ಲ ತೆಗ್ದು ಅದು ವಾಶ್ ಮಾಡಿದ್ದೆ, ಅದು ಏನು ನಿಮ್ಮ ಜೊತೆ ಶೇರ್ ಮಾಡಿಲ್ಲ. ಅದು ಎಲ್ಲ ಫುಲ್ ಮಾಡಿಕೊಂಡು ಇವಾಗ ಈ ಕಡೆ ಸ್ವಲ್ಪ ಒಂದೇ ಮಾತ್ರ ಎಲ್ಲ ಕೆಲಸ ಇವಾಗ ಇಷ್ಟು ಮಾಡಿಕೊಂಡ್ರೆ ಮುಗ್ದಂಗೆ. ಇವಾಗ ಕಿಚನ್ ಸ್ವಲ್ಪ ಕ್ಲೀನ್, ಒಂದು 1/4 ಭಾಗ ಕ್ಲೀನ್ ಆದಂಗೆ. ಇನ್ನೂ ಒಂದು ಸ್ವಲ್ಪ ಇದೆ, ಅದು ಮತ್ತೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಹಾಲು ಮತ್ತು 2 ಬೆಡ್ರೂಮ್ಸು ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಅದಕ್ಕೇ ಸ್ವಲ್ಪನೇ ಮಾಡ್ಕೋತಾ ಇದ್ದೀನಿ. ಕಿಚನಲ್ಲಾದರೆ ಮತ್ತು ನಾನು ನೆಕ್ಸ್ಟ್ ದಿವಸನಾದರೂ ಮಾಡ್ಕೋಬೋದಲ್ವ ಫ್ರೆಂಡ್ಸ್. ಅದಕ್ಕೆ ನಾನು ಆಗಿದ್ದಷ್ಟು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಕಿಚನ್ ಒಳಗಡೆದು. ಆಮೇಲೆ ಹಾಲು ಮತ್ತು ಬೆಡ್ರೂಮ್ಸ್ ಎಲ್ಲ ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪನೂ ಬಿಡಲಿಲ್ಲ, ಫುಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತು ವೀಕೆಂಡ್ ಡೇಸ್ ಆಗಿದ್ದರಿಂದ ಸ್ವಲ್ಪ ವಾಶ್ರೂಮ್ ಎಲ್ಲ ವಾಶ್ ಮಾಡೋದಿತ್ತು. ಅದು 2 ವಾಶ್ರೂಮ್ಸು ವಾಶ್ ಮಾಡಿ ಅದು ಮಾಡ್ಕೊಂಡಿದ್ದೀನಿ. ಅದು ಪ್ಲ್ಯಾನ್ ಇದ್ದಿದ್ದರಿಂದ ಅದಕ್ಕೆ ಸ್ವಲ್ಪ ಕಿಚನ್ನು ಸ್ವಲ್ಪ ಕಡಿಮೆ ಕೆಲಸ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾಡೋ ಅಷ್ಟೊತ್ತಿಗೆ ತುಂಬ ಸುಸ್ತಾಗಿ ಹೋಗಿತ್ತು, ಹಂಗೂ ಮಾಡ್ಕೊಂಡಿದ್ದೀನಿ ಫುಲ್. ನೋಡಿ, ಇವಾಗ ಒಂದು ಸ್ವಲ್ಪನೇ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ ಶೇರ್ ಮಾಡಿದ್ದೀನಿ. ಮೇಲಿಂದಷ್ಟು ಒರೆಸ್ಕೊಂಡೆ, ಅಷ್ಟೊತ್ತಿಗೆ ಕರೆಂಟ್ ಹೊರ್ಟೋಯ್ತು, ಮತ್ತೆ ಬಂತು. ಇಲ್ಲಾಂದರೆ ನಾನು ಕಟ್ ಮಾಡಿಬಿಡ್ತಿದ್ದೆ. ಕಟ್ ಮಾಡೋಣ ಅಂದ್ಕೊಂಡು ಹಿಂಗೆ ನೋಡಿದೆ, ಮತ್ತೆ ಕರೆಂಟ್ ಬಂತು, ಅದೇ ಕಂಟಿನ್ಯೂ ಆಯಿತು ಅಷ್ಟೇ. ಅದು ಮೇಲಿಂದ ಇದ್ದಿದ್ದೆ ಅಲ್ವಾ, ಅದು
ನಾನು ಬಳ್ಳಿ ಹಾಕಿದ್ದೀನಲ್ವ ಫ್ರೆಂಡ್ಸ್, ಅದೆಲ್ಲ ತೆಗ್ದು ಸ್ವಲ್ಪ ಸೋಪಿ ನೀರಲ್ಲಿ ನೆನೆ ಹಾಕಿದ್ದೀನಿ. ಅದು ಇದು ಹಾಕಿದ್ನಲ್ಲ, ಅದೇನು ಅಲೋವೆರಾ, ಅದು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ಹಾಕಿದ್ನಲ್ವ, ಅದು ನಿಮಗೆ ವಿಂಡೋಗೆಲ್ಲ ಫುಲ್ ಕವರ್ ಮಾಡಿದ್ನಲ್ಲ, ಅದು ತೆಗೆದ್ಬಿಟ್ಟು ಇವಾಗ ವಾಶಿಗೆ ಹಾಕಿದ್ದೀನಿ. ಇನ್ನೇನು ವಾಶ್ ಆಗಿದೆ. ಅದೆಲ್ಲ ಇಲ್ಲೆಲ್ಲ ಫುಲ್ಲು ಮೇಲಿಂದೆಲ್ಲ ಒರೆಸ್ಕೊಂಡು, ಇಲ್ಲಿ ನಾನು ವಿಂಡೋಗೆ ಇದಾಕಿದ್ನಲ್ವ ಆರ್ಟಿಫಿಷಿಯಲ್ಲು ಮನಿ ಪ್ಲ್ಯಾಂಟ್ದು, ಅದೆಲ್ಲ ತೆಗೆದ್ಬಿಟ್ಟು ಇವಾಗ ಸೋಪಿನ ಪುಡಿದಲ್ಲಿ ನೆನೆ ಹಾಕೋಣ ಅಂತೇಳಿ ಇಟ್ಟಿದ್ದೀನಿ. ಇವಾಗ ಎಲ್ಲ ಫುಲ್ಲು ಕ್ಲೀನ್ ಮಾಡಿದ್ದೀನಿ. ಇದು ಭೀ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಗೀಝರೆಲ್ಲ ತೆಗ್ದು ಗೀಝರೆಲ್ಲ ಎತ್ತು ಅದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಫುಲ್ ಎಲ್ಲ ವಿಂಡೋನು ಎಲ್ಲ ಒರೆಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಅಂದರೆ ಲಾಸ್ಟ್ ವೀಕು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ಲ, ಹಂಗೇನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆದು ಕಬಾರ್ಡ್ಸ್ ಅಷ್ಟೇ, ಇಲ್ಲಿ ಕೆಳಗಡೆ ಈ ಕೆಳಗಡೆ ಕಬಾರ್ಡ್ಸ್ ಇದೆ ಅಲ್ವಾ, ಅದೆಲ್ಲ ಸ್ವಲ್ಪ ಒರೆಸಿಲ್ಲ, ಅದು ನಾಳೆ ಕೆಳಗಡೆ ಕಬಾರ್ಡ್ಸ್ ಎಲ್ಲ ಒರೆಸಿಲ್ಲ ಫ್ರೆಂಡ್ಸ್, ಇದು ನಾಳೆ ಒರೆಸ್ಕೊಳೋಣ ಅಂದ್ಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಗೋಡೆಗಳೆಲ್ಲ ಒರೆಸ್ಕೊಂಬರೋಣ ಅಂದ್ಕೊಂಡಿದ್ದೀನಿ. ತುಂಬ ಗಲೀಜಾಗಿದೆ. ಆಮೇಲೆ ಸ್ವಿಚ್ ಬೋರ್ಡ್ಸು ಎಲ್ಲ ಗಲೀಜಾಗಿದೆ, ಅದು ಒರೆಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಫ್ರೆಂಡ್ಸ್. ನೀವು ಸ್ವಲ್ಪ ಗೋಡೆಗೆಲ್ಲ ಒರೆಸ್ಬೇಕಾಗಿದ್ದರೆ ಪೆನ್ನಾಗಲಿ ಪೆನ್ಸಿಲ್ ಆಗಲಿ ಆ ಥರ ಎಲ್ಲಾದ್ರೂ ಗೀಚಿದ್ರೆ ಆಗಿದಷ್ಟು ನೀವು ಸ್ವಲ್ಪ ಏನಂದರೆ ಸ್ವಲ್ಪ ಸ್ಕ್ರಬ್ಬಲ್ಲಿ ಮಾಮೂಲಿ ನಾವು ವಾಷಿಂಗ್ ಮಿಷಿನ್ಗು ಫ್ರಿಜ್ ಎಲ್ಲ ಒರೆಸೋಕ್ಕೆ ಕ್ಲೀನರ್ ಯೂಸ್ ಮಾಡ್ಕೋತೀವಲ್ಲ ಸ್ಪ್ರೇ, ಅದೇ ಸ್ವಲ್ಪ ಹೊಡ್ಕೊಂಡು ನೀವು ಅದು ಸ್ಕ್ರಬ್ ಏನು ಮಾಡಬೇಕು ಅಂತ, ಹಳೆ ಸ್ಕ್ರಬ್ ತೊಗೋಬೇಕು, ಹೊಸ ಸ್ಕ್ರಬ್ ತೊಗೋಬಾರ್ದು. ಯಾಕಂದರೆ ಹೊಸದು ಸ್ವಲ್ಪ ರಫ್ ಆಗಿರುತ್ತಲ್ವ, ಬಣ್ಣನೇ ಕಿತ್ಕೊಂಡು ಬಂದುಬಿಡ್ತದೆ. ಅದಕ್ಕೆ ನೀವು ಹಳೇದು ಸ್ಕ್ರಬ್ ತೊಗೊಂಡು ಅದಕ್ಕೆ ಸ್ವಲ್ಪ ನೀವು ಹಾಗೆ ಎಲ್ಲೆಲ್ಲಿ ಗೀಚೋರೆ, ಎಲ್ಲೆಲ್ಲಿ ಗಲೀಜಾಗಿದೆ, ನೀವು ಏನಾದರೂ ಮುಟ್ಟಿದರೆ ಎಲ್ಲೆಲ್ಲಿ ಗಲೀಜಾಗಿದೆ ಅದು ಸ್ವಲ್ಪ ಹಂಗೇ ಒರೆಸ್ಕೊಂಬಿಡಿ. ಆಮೇಲೆ ಆಗಿದಷ್ಟು ಕಾಟನ್ ಬಟ್ಟೆದಿಂದ ಒರೆಸ್ಕೊಳ್ಳಿ. ಬಣ್ಣ ಹೋಗೋದು ಆಗಲಿ, ಬ್ಲ್ಯಾಕ್ ಕಲರ್ ಆಗಲಿ ಆ ಥರ ಬಟ್ಟೆದಲ್ಲಿ ಒರೆಸ್ಕೊಬೇಡಿ. ಯಾಕಂದರೆ ಅದೇ ಮತ್ತೆ ಕಲರ್ ಆಗಿಬಿಡ್ತದಲ್ವ, ಅದಕ್ಕೇ ನಾನು ಕಾಟನ್ ಬಟ್ಟೆದಿಂದ ಒರೆಸ್ತಾ ಇದ್ದೀನಿ. ಇವಾಗ ಫುಲ್ಲು ಸ್ವಲ್ಪ ನೀರು ತಗೊಂಡು ಒದ್ದೆದಲ್ಲೇ ಒರೆಸಿ ಆಮೇಲೆ ಫುಲ್ ಡ್ರೈ ಆಗಿರ್ತದಲ್ವ ಆವಾಗ ಅದು ಒರೆಸ್ಕೊತೀನಿ. ಸ್ವಲ್ಪ ಕ್ಲೀನಾಗಿ ಆಗುತ್ತೆ ಫ್ರೆಂಡ್ಸ್, ಗಲೀಜೇನು ಆಗಿರೋದಿಲ್ಲ. ಅದೆಲ್ಲ ಒಂದು ಗೋಡೆದಿಂದ 2 ಸಲ, ಒಂದು ಸಲ ಫುಲ್ ಒದ್ದೆ ಬಟ್ಟೆಯಲ್ಲಿ ಒರೆಸ್ಕೊತೀನಿ, ಇನ್ನೊಂದು ಸಲ ಫುಲ್ಲು ಟೈಟಾಗಿ ಹಿಂಡಿಬಿಟ್ಟು ಫುಲ್ಲು ಡ್ರೈ ಆಗಿರಬೇಕು ಆ ಥರ ಬಟ್ಟೆದಲ್ಲಿ ಒರೆಸ್ಕೊತೀನಿ. ಇವಾಗ ಅದು ಒರೆಸ್ಬಿಟ್ಟು ಸ್ವಿಚ್ ಬೋರ್ಡ್ ಒರೆಸ್ಕೊಳ್ಳೋಣ ಅಂದ್ಕೊಂಡು ಸ್ವಿಚ್ ಬೋರ್ಡು ಒರೆಸ್ತಾ ಇದ್ದೀನಿ. ಆಮೇಲೆ ಈ ಕಡೆ ಬಾಕ್ಸ್ ಎಲ್ಲ ತೆಗ್ದು ಫ್ರಿಜ್ ಮೇಲೆ ಇಟ್ಕೊಂಡಿದ್ದೆ, ಅದು ವಾಶ್ ಮಾಡಿಡೋಣ ಅಂದ್ಕೊಂಡು ಅದು ಇವಾಗ ಸ್ವಲ್ಪ ಫ್ರಿಜ್ಜೂ ಹಂಗೆ ಒರೆಸ್ಕೊಳ್ಳೋಣ ಅಂದ್ಕೊಂಡು ಒರೆಸ್ಕೊತಾ ಇದ್ದೀನಿ. ಫ್ರಿಜ್ಜನ್ನು ಬೇಗ ಕ್ಲೀನ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ನಮ್ಮ ಮನೆ ಯಾವ ಥರ ಗಲೀಜಾಗಿದೆ ಅಂತೇಳಿ ಒಂದು ಕ್ಲಿಪ್ಪಿಂಗ್ ನಿಮ್ಮ ಜೊತೆನೂ ನೋಡಿ, ಎಷ್ಟು ಕಸ ಎಲ್ಲ ಬಿದ್ದು ಎಲ್ಲ ಗಲೀಜಾಗಿದೆ ಫ್ರೆಂಡ್ಸ್. ಇವಾಗ ಆಲ್ಮೋಸ್ಟು ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಮನೆ ಮತ್ತೆ ಸ್ವಲ್ಪ ಅದೆಲ್ಲ ಕಸ ತೆಗ್ದು ಅದೆಲ್ಲ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಇವತ್ತು ಇದು ನಿನ್ನೆದು ಮತ್ತು ನಿನ್ನೆದು ಮತ್ತು ಇವತ್ತಿನ ವ್ಲಾಗ್ ಎರಡೂ ಸೇರಿಸಿ ಈ ವ್ಲಾಗ್ ಮಾಡಿರೋದ್ರಿಂದ ಸ್ವಲ್ಪ ಲೆಂತಿ ಆಗುತ್ತೆ. ಒಂದು ಮೇ ಬಿ 20 ಮಿನಿಟ್ಸ್ ಆಗ್ಬೋದು. ಅದಕ್ಕೇ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮುಂದೆಯಿಂದ ಕಂಟಿನ್ಯೂ ಮಾಡ್ತೀನಿ. ಇದು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.